ಈ ಹಣ್ಣು ತುಂಬ ಜನಕ್ಕೆ ಗೊತ್ತಿರುತ್ತೆ. ಕೋಕಮ್ ಅಥವಾ ಪುನರ್ಪುಳಿ ಅಂತ ಕರಿತೀವಿ. ಉಡುಪಿ, ಮಂಗಳೂರು, ಈ ಕೇರಳ ಬಾರ್ಡ್ರಲ್ಲಿ, ಮಡಿಕೇರಿ ಇಂಥ ಕಡೆ ಈ ಹಣ್ಣು ಸಿಗುತ್ತೆ. ಮೋಸ್ಟ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ಈ ಹಣ್ಣಿನ ಅಡ್ವಾಂಟೇಜಸ್ ಏನು ಗೊತ್ತಾ? ಈ ಹಣ್ಣಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದ್ರೊಳಗಡೆ ಇರೋ ಪಲ್ಪ್ನ ತಿನ್ನೋದ್ರಿಂದ ನಿಮ್ಮ ಸ್ಟಮಕ್ಕು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಕೋಲನ್ ಕ್ಯಾನ್ಸರ್ಗೆ ಇದು ಮೆಡಿಸನ್ ಅಂತಲೂ ಸುಮಾರು ಜನ ಹೇಳ್ತಾರೆ. ಆಮೇಲೆ ಇದರಲ್ಲಿರೋ ರೆಡ್ ಕಲರ್ ಅಂದರೆ ಈ ಸಿಪ್ಪೆನ ಒಣಗಿಸಿ ಸಾರಿಗೆ, ಚಟ್ನಿಗೆ, ಹುಳಿಗೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. ಇದು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಸಾಕಷ್ಟು ಕಡೆ ಉಡುಪಿ, ಮಂಗಳೂರು, ಕೇರಳ ಬಾರ್ಡ್ರು, ಮಡಿಕೇರಿ ಇಂಥ ಕಡೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ಹುಳಿಗೋಸ್ಕರ. ಇದು ಒಂಥರ ರೇರ್ ಫ್ರೂಟೇ ಅಂತ ಹೇಳ್ಬೋದು. ಎಲ್ಲ ಕಡೆ ನಿಮಗೆ ಸಿಗಲ್ಲ. ಇದರೊಳಗಡೆ ಇರೋ ಪಲ್ಪ್ನ ನಾವು ಸಣ್ಣ ವಯಸ್ಸಲ್ಲಿರುವಾಗ ತೆಗೆದು ಇದರಲ್ಲಿರೋ ಪಲ್ಪ್ನ ಹಂಗೆ ನುಂಗ್ಬಿಡ್ತಾ ಇದ್ವಿ. ಇದರೊಳಗಡೆ ಇರೋ ಪಲ್ಪ್, ಇದರಲ್ಲಿ ಸಾಕಷ್ಟು ಸಾಲ್ಯುಬಲ್ ಫೈಬರ್ಸ್ ಇದೆ. ಆಮೇಲೆ ಎಸ್ಪೆಷಲಿ ಪಿತ್ತ ಜಾಸ್ತಿ ಇರೋರು ಈ ಹಣ್ಣನ್ನ ತಿನ್ನೋದ್ರಿಂದ ಪಿತ್ತ ಫುಲ್ ಕಡಿಮೆ ಆಗುತ್ತೆ. ಸ್ಟಮಕ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸು ಈ ಫ್ರೂಟಲ್ಲಿದೆ. ಹಣ್ಣನ್ನು ತಿನ್ಬೋದು. ಈ ಸಿಪ್ಪೆಯಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಅದರಲ್ಲಿ ಟೀ ಮಾಡ್ಕೋಬೋದು, ಡ್ರೈ ಮಾಡಿ. ನೀವು ಯಾವುದನ್ನು ಕುಕ್ ಮಾಡುವಾಗ ನಿಮಗೆ ಹುಳಿ ಬೇಕಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಥರ ಫ್ರೂಟ್ ಸಿಕ್ಕರೆ ಬಿಡಬೇಡಿ. Download ShareChat.